ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಟ್ರೀಟ್ಮೆಂಟ್ ಮಾಡಿ ಮಾಡಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಕಟ್ಟಿದ್ರಿಗೆ ಏನೋ ಅನ್ಸಲ್ವಲ್ಲ ಅಂಶ. ಒಟ್ಟಿಗೆ 4 ಹಸುನ ಹಿಡಿದು ಕಸಾಯಿಖಾನೆಗೆ ತಗೊಂಡೋಗಕ್ಕೆ ಎಷ್ಟು ಹಿಂಸೆ ಕೊಟ್ಟವ್ರೆ. ಎಂತ ಕಚಡ ನನ್ನ ಮಕ್ಕಳು ಅವರು. ಕಣ್ಣತ್ರ ಏನು ಏಟಾಗೈತೆ. 3 ದಿವಸದಿಂದನೂ ಇದನ್ನ ಯಾರನ್ನ ರುದ್ರಣ್ಣಮ್ಮನ ಪ್ರಯತ್ನ ಪಡ್ತಾ ಇದ್ದೀವಿ, ಹಿಡಿದು ಗೋಶಾಲೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ. ಸಿಗ್ತಾನೆ ಇಲ್ಲ ಪಾಪ. ಅದು ಕರು ಮಗು 2 ಓಡ್ತಾನೆ ಇದ್ದಾವೆ ಇವ್ರು ಮಾಡಿರೋ ಹಿಂಸೆಗೆ. ನಾವು 5 ವರ್ಷದಿಂದ ನೋಡಿರೋರು ನಮ್ಮನ್ ಕಂಡ್ರೆ ಎದ್ರಕೊಂಡು ಹೋಯ್ತಾ ಇತ್ತು. ಗಾಬರಿ ಪಡಿಸ್ಬಿಟ್ಟಿದ್ದಾರೆ ಪಾಪ. ಅವರು ಒಂದು ಟೀಮ್ ಬಂದಿದ್ದಾರೆ, ಬಜರಂಗ್ ದಳ ಮತ್ತೆ ಇವರೆಲ್ಲರೂ, ಕಟಾರಿಯಾ ಮೋಟರ್ಸ್ ಅವರು, ಸಂತೋಷ್ ಜಿ, ಸಂಜಯ್ ಜಿ ಮತ್ತೆ ರಮ್ಯಾ ಮೇಡಮ್ ಎಲ್ಲರೂ ಎಷ್ಟು ಕಷ್ಟಪಡ್ತಾ ಇದೀವಿ ಅದನ್ನ ರಕ್ಷಣೆ ಮಾಡಕ್ಕೆ. ಸಿಗ್ತಾನೆ ಇಲ್ಲ. ಆ ಥರ ಎದುರ್ಕೊಂಡವೆ ಅಂದರೆ ಈ ಕಟಕರು ಇನ್ನೆಂಥ ಕಚಡಗಳಿರ್ಬೇಕು. ಹಂಸ ಕತ್ತಿಲೆಲ್ಲ ಹೊಡೆದ್ಬಿಟ್ಟವ್ರು ಹಂಸ ಕೊಂಬಿಗೆ, ಅದಕ್ಕೆ ರುದ್ರಮ್ಮಂಗೆ ನೋಡಿದ್ನಲ್ಲ ನಾನು. ಕೊಂಬೆಲ್ಲ ಮುರಿದೋಗಿ ಪಾಪ ರಕ್ತ ಸುರಿತಾ ಐತೆ. ಕಾಲು ವಾಸಿ ಆಯ್ತವ, ಸ್ವಲ್ಪ ಊಟ ಕಮ್ಮಿ ಆಗಿದೆ. ಫುಲ್ ಅದಕ್ಕೆ ಒಂದು ಕಣ್ಣು ಬ್ಲರ್ ಆಗ್ಬಿಟ್ಟೈತೆ, ಕುಮ್ಮಿಂದ ರಕ್ತ ಸೋರಿ 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 ರುದ್ರಮ್ಮಂಗೆ. ಪಾಪ ಇದಕ್ಕೆ ಹೆಂಗ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಮಾಡಿ ಕಾಲೆಲ್ಲ ಹುಷಾರಾಗಿ, ಊತ ಎಲ್ಲ ಕಡಿಮೆ ಆಯ್ತು. 3-4 ಕಸು ನಮ್ಸ ಹಿಂಸೆ ಮಾಡಿರೋದು ಕಚಡಗಳು. ಇಲ್ಲಿರೋರೇ ಯಾರಾದ್ರು ಮಾಡಿರ್ತಾರೆ. ಇಲ್ಲಿರೋರು ಸಪೋರ್ಟ್ ಇಲ್ಲದೆ ಯಾರು ಮಾಡಲ್ಲ ಹಂಸ. ಎಲ್ಲ ಇಲ್ಲಿ 10 ಗೊತ್ತು. ಇಲ್ಲಿ ಕೆಲವರು ಎಂತ ಕಳ್ರು, ಹಸು ಕಳ್ರವ್ರೆ ಅಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಬೇಕಂಸ. ಅವರು ಕಾನೂನು ಯಾರಿಂದ ತಪ್ಪಿಸ್ಕೊಂಡ್ರು, ದೇವರಿಂದ ಅಂತೂ ಖಂಡಿತ ತಪ್ಪಿಸ್ಕೊಳ್ಳ. ಕಾನೂನಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಾಗ ಕಾನೂನು ಒಪ್ಪಿಸ್ಕೊಳ್ಬೇಕು ಅವ್ರು ಫಸ್ಟ್. ಅವ್ರನ್ನ ಕಾನೂನು ಬಿಡು ರವಿ, ದೇವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕಾನೂನು ಕೆಲವ್ರಿಗೆ ಮಾತ್ರ. ಅದು ಊಟ ಮಾಡಕ್ಕಾಗಲ್ಲ. ಅದ್ರ ಮಗು ಹಾಲು ಕುಡಿಯಕ್ಕೆ ಹೋಯ್ತಾ ಇತ್ತು ರುದ್ರಮ್ಮ. ಕಪ್ಪು ಹಸು, ಕೊಂಬು ಕಿತ್ತೋಗಿರೋ. ಇವತ್ತು ಪ್ರಯತ್ನ ಪಡ್ತೀವಿ. ತಿಂತಿರೋದು ಬೂಸ. ಬೂಸ ಫೇವ್ರೇಟ್. ಬ್ರೆಡ್ ಕೊಟ್ರು ಬೇಡ ಅಂತಂದ್ರು. ಬ್ರೆಡ್ ಕೊಟ್ರಾ? ಒನ್ನಮ್ಮ ತಿಂದ್ಬಿಡು. ಒಲಿ ಇಲ್ಲಮ್ಮ ಮುಟ್ಟಲ್ಲ ಗಾಯ. ಬಾ, ಗಾಯ ಮುಟ್ಟಲ್ಲ. ಬಾ, ಔಷಧಿ ಹಾಕ್ತೀನಿ ಅಂತ. ಇಲ್ಲವಾ ಡ್ರೈ ಆಗಿದೆ. ಆಂಜನೇಯ ಎಲ್ಲರನ್ನು ಕಾಪಾಡಪ್ಪ. ಬಂಗಾರಿ ಪಾಪು ಆಯ್ತಂತ ಇದೊಂದು ಹಿಂಸೆ ಕೊಟ್ಟವ್ರೆ. ನಿಜವಾಗ್ಲೂ ಒಳ್ಳೇದು ಮಾಡಲ್ಲ ದೇವರು. ಎಲ್ಲ ದೇವರು ಒಂದೇ ಅನ್ಭವಿಸ್ತಾರ ಅವ್ರು, ಗ್ಯಾರಂಟಿ. ದೇಶವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಎಲ್ಲರೂ ಬರ್ತಾಳೆ. ಆ ಗುಳಿಗಳು ಇದ್ದಾವಲ್ಲ, ಗುಳಿಗಳು ಎಲ್ಲ ರೂಢಿ ಮಾಡ್ಬಿಟ್ಟಿದ್ವಿ. ನನ್ನ ಮಗನೂ ಅಷ್ಟೇನೆ. ಅವನ ಸತಿ ಬೆಂಗಳೂರಲ್ಲಿ ಮುಂದೆ ನಿಂತ್ಕೊತಾನೆ. ಆ ಗುಳಿಗಳು ಹೆಂಗ ಕಂಡಿಡ್ಕೊಂಡ್ಬಿಡ್ತಾವೆ ಅವನ ಹತ್ರ ಬಂದು. ಕಪ್ಪುದು ಮತ್ತೆ ಕೆಂಚುದು, ದೊಡ್ಡದು. ಎಲ್ಲಿ?
ಏ ಒಳ್ಳೇದದು ಆ್ಯಕ್ಚುಲಿ ಆಯ್ತಾ. ನಾನು ಡೈಲಿ ಹಾಂ ಯಾವ ಕಪ್ಪುದು ಹೆಣ್ಣು ಹಸುನ ಅಥವಾ ಗುಳಿನ? 2-3 ಇದಾವಲ್ಲ ಕಪ್ಪುದು. ಹೈಟ್ಗಿದೆಯಲ್ಲ. ಹಾಂ ಹೈಟ್ ಇದೆಯಲ್ಲ ಅದ. ಹಂಗ ಅನ್ಕೋಬಾರ್ದು. ಎಲ್ಲ ಗಂಜಲ ಕುಡೀರಿ, ಸಗಣಿ ತಿನ್ರಿ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಸಹ್ಯ ಪಡ್ಕೊಂಡ್ಬಿಟ್ರೆ ಮೊಸರು ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕು. ಅವ್ರ ಬಾಯಲ್ಲಿ ಏನಾನ ಹಾಕಂತ ಇರೋದಕ್ಕೆ ವಾಮಿಟ್ ಬರೋದು. ಹಂಗೆಲ್ಲ ಮಾಡ್ಕೋಬಾರ್ದು. ಹೌದು ಅಮ್ಮ, ಅವಾಗ ಪ್ರೀತಿ ತೋರ್ಸ್ ಬರ್ತವೆ ಅಂದ್ರೆ ಅರ್ಥ ಮಾಡ್ಕೊ. ನೀನ್ ಹಂಗ್ ಮಾಡ್ತಿದ್ರಲ್ಲಿ ಮಾಡ್ತೇವೆ ಅಂದ್ರೆ ಇದು ಒಂದು 10 ದಿನ ಆಯ್ತು, ಯಾರೋ ಎಳೆದಾಡ್ಬಿಟ್ಟವ್ರೆ ಎತ್ಕೊಂಡು ಹೋಗಕ್ಕೆ ಕಳ್ರು. ಪಾಪ ಎಲ್ಲ ಕಡೆ ಫಲ ಆಗಿದೆ ಅದು. ತಪ್ಪಿಸ್ಕೊಂಡ್ ಬಂದೈತೆ. ಇದೆ ಅದು ಬೇರೆ ಬೇರೆ ಬರೀ ಜೊತೆ ಓಡಾಡ್ತಾರೆ. ಮಾಡು ಮನ್ಸ 3 ದಿವಸ ಒಳಿತು ಮಾಡು ಮನ್ಸ. ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ನಿನ್ನ ಅನ್ನುತ್ತಾರ, ಮುನ್ನಾಗ ಹೋಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀ ಇರುವುದು 3 ದಿವಸ.